ಮುಂಬೈ ವರ್ಸಸ್ ಗುಜರಾತ್ ಮ್ಯಾಚ್ ಆಗಿರ್ಬೋದು. ಮುಂಬೈ 2ನೇ ಬಾರಿ ಸೋತಿರ್ಬೋದು. ಮ್ಯಾಚ್ ಆದ ಮಾರನೇ ದಿನ ಕೂಡ ಟ್ರೆಂಡಿಂಗಲ್ಲಿರೋದು RCB ವರ್ಸಸ್ CSK ಮ್ಯಾಚು. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ಟ್ರೆಂಡ್ ಆಗ್ತಾ ಇರೋದು ನಂಬರ್ 1 ಟ್ರೆಂಡಿಂಗಲ್ಲಿರುವಂಥದ್ದು RCB ವರ್ಸಸ್ CSK. ಇವತ್ತು ಬೆಳಿಗ್ಗೆ ಕೂಡ ಅದೇ ಟ್ರೆಂಡಿಂಗಲ್ಲಿದೆ. ಯಾಕಂದರೆ ಆ ಮ್ಯಾಚ್ನ ಇಂಟೆನ್ಸಿಟಿ ಆಗಿದೆ. MI-GT ಮ್ಯಾಚ್ ಏನಿದೆ ಅದು ಒಂದು ಮ್ಯಾಚ್ ಆದರೆ RCB ವರ್ಸಸ್ CSK ಇದೆಯಲ್ಲ ಅದೊಂದು ಇಮೋಷನ್, ಅದೊಂದು ಯುದ್ಧ. ಹಾಗಾಗಿ CSK ವರ್ಸಸ್ MI ಫ್ಯಾನ್ಸ್ ಮತ್ತೆ ರೀಟ್ವೀಟ್ ಮಾಡ್ತಾನೆ ಇದ್ದಾರೆ ನಿನ್ನೆಯ ಮೂಮೆಂಟ್ಗಳನ್ನು. ಅದರಲ್ಲೂ ಅಂಬಟಿ ರಾಯ್ಡು ಅವರನ್ನಂತೂ ಇವರೆಲ್ಲಾದರೂ ಸಿಕ್ಕಿದ್ರೆ RCB ಫ್ಯಾನ್ಸ್ಗೆ ಕೊಡಿ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ, ಮೀಮ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಧೋನಿ 9th ಪೊಸಿಷನ್ಲಿ ಬಂದು ಟೀಮ್ ಸೋಲೋದಕ್ಕೆ ಕಾರಣ ಆದರು ಅಂಥೇಳಿ ಚೆನ್ನೈ ಫ್ಯಾನ್ಸೇ ಬೇಜಾರು ಮಾಡ್ಕೊಂಡಿದ್ದಾರೆ. ಧೋನಿ 6th 7th ಬರ್ಬೋದಾಗಿತ್ತು, ಇನ್ನೂ ಅರ್ಲಿ 6th ಬರಬೇಕು ಧೋನಿ. ಯಾಕೆಂದರೆ ಧೋನಿಗೆ ಈಗಲೂ ಕೂಡ 6 ಹಿಟ್ಟಿಂಗ್ ಎಬಿಲಿಟಿ ಇದೆ. ಆ 9th ಪೊಸಿಷನಲ್ಲಿ ಬಂದುಬಿಟ್ಟು ಕೊನೆ ಓವರಲ್ಲಿ 4, 6 2 ಹೊಡೆದ್ಬಿಟ್ಟು ಫ್ಯಾನ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಧೋನಿ ಕಪ್ ಗೆಲ್ಲೋದು ಬೇಡವಾ ಚೆನ್ನೈಗೆ? ಹಾಗೆ ಹೇಳೋಕ್ಕೆ ಹೋದರೆ ಧೋನಿ 5 ಕಪ್ಪನ್ನು ಚೆನ್ನೈಗೆ ಗೆದ್ದು ಕೊಟ್ಟಿದ್ದಾರೆ, ಅದು ಕೂಡ 16 ವರ್ಷಗಳಲ್ಲಿ. ಬಹುಶಃ 18 ವರ್ಷ ಇರ್ತಾ ಇದ್ರೆ ಧೋನಿ ಇನ್ನೂ 1-2 ಕಪ್ ಗೆಲ್ತಾ ಇದ್ರೇನೋ, ಅಂದರೆ ಹೈಯೆಸ್ಟ್ ಕಪ್ ಗೆದ್ದಿರ್ತಾ ಇದ್ರೇನೋ. ಆ 2 ವರ್ಷ ಸಿಗಲಿಲ್ಲ. ಆ 2 ವರ್ಷದಲ್ಲಿ ಚೆನ್ನೈ ಬ್ಯಾನ್ ಆಗಿತ್ತು. ಹಾಗಾಗಿ ಇರೋ 16 ವರ್ಷದಲ್ಲಿ 5 ಕಪ್ ಗೆದ್ದಿದ್ದಾರೆ. ಮುಂಬೈ 18 ವರ್ಷದಲ್ಲಿ ಗೆದ್ದಿರೋದು 5 ಕಪ್ಪು. ಧೋನಿನ ಇಲ್ಲಿ ಧೋನಿ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಫ್ಯಾನ್ಸ್ ಅಂದರೆ ಹಿಂದೆ ಮುಂದೆ ನೋಡಲ್ಲ. ಯಾಕಂದರೆ ಧೋನಿ ಎಂಟರ್ಟೈನ್ ಮಾಡಿದ್ದಾರೆ, ಆದರೆ 9th ಪೊಸಿಷನ್ಲಿ ಯಾಕೆ ಬಂದರು ಅಂತ ಅದು ಅವ್ರು ಏನೋ ಇಶ್ಯೂಸ್ ಇರ್ಬೋದು ಅಥವಾ ಗೊತ್ತಿಲ್ಲ. ಒಟ್ಟಾರೆ ಈ 2ನೇ ದಿನ ಕೂಡ ಅಂದರೆ CSK RCB ಮ್ಯಾಚ್ ಆಗಿ ಮಾರನೇ ದಿನ ಕೂಡ ಟ್ರೆಂಡಿಂಗಲ್ಲಿ RCB CSK ಇದೆ ಅಂದರೆ ಅಲ್ಲೇ ಗೊತ್ತಾಗುತ್ತೆ ಇದೆಂಥ ರೈವಲ್ರಿ, ಎಂಥ ಮ್ಯಾಚ್ ಆಗಿರುತ್ತೆ. ಇನ್ನು ಬೆಂಗಳೂರಲ್ಲಿ CSK ಬಂದಾಗ ಅದರ ಮಜಾ ಹೇಗಿರುತ್ತೆ ಅಂತ ಫ್ಯಾನ್ಸ್ ಅಂತೂ ಕಾಯ್ತಾ ಇದ್ದಾರೆ. ಮತ್ತೊಂದು ಸಾರಿ CSKನ ಬೆಂಗಳೂರಲ್ಲಿ ಸೋಲಿಸ್ಬೇಕು. ಆ ಒಂದು ಕ್ರೇಜ್ ಈಗಲೇ ಕ್ರಿಯೇಟ್ ಆದ ಹಾಗಿದೆ.